ನೆಕ್ಸ್ಟು ನೋಡಿ ಲೀಫ್ ರೆಡಿ ಮಾಡಬೇಕು. ಇದರಲ್ಲೂ ತುಂಬ ಟೈಪಲ್ಲಿ ಬರುತ್ತೆ, ಇದು ಒಂದು ಟೈಪು. ಸೊ ಇಲ್ಲಿ ಫಸ್ಟು ಚೈನ್ ಸ್ಟಿಚ್ ಹಾಕ್ಕೊಳ್ಳಿ. ಟೋಟಲ್ಲು 1 2 3 4 5 ಟೋಟಲ್ 18 ಚೈನ್ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ 18 ಚೈನ್ ಹಾಕೊಂಡ್ಮೇಲೆ ಈ ರೀತಿ ವಯರ್ ಸಿಗುತ್ತೆ. ಇದನ್ನು ಇಲ್ಲಿ ಜೋಡಿಸ್ಕೋಬೇಕು. ಸೊ ಇದನ್ನು ಹೀಗೆ ಇಟ್ಕೊಳ್ಳಿ. ಇಟ್ಕೊಂಡು ಈ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಇದು ಕೆಳಗಿರಬೇಕು, ಅದರ ಮೇಲ್ಗಡೆ ಥ್ರೆಡ್ ತೊಗೊಂಡು ಸಿಂಗಲ್ ಕ್ರೋಶೆ. ಓಕೆ, ಸೊ ಇಲ್ಲಿ ಟೋಟಲು 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಪಕ್ಕದ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟು ಹಾಫ್ ಡಬಲ್ ಕ್ರೋಶೆ. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಕೆಳಗೆ ಹೋಗಿ ಮೇಲೆ ಥ್ರೆಡ್ ತೊಗೊಂಡು ಈ 3 ಲೈನಲ್ಲೂ ಥ್ರೆಡ್ಡು ಹೊರಗೆ ತೆಗಿಬೇಕು. ಇದನ್ನು ಹಾಫ್ ಡಬಲ್ ಕ್ರೋಶೆ ಹೇಳ್ತೇವೆ. ಸೊ ಇಲ್ಲಿ ಇವಾಗ 2 ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಓಕೆ, 3 ಸಿಂಗಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ. ನೆಕ್ಸ್ಟು 8 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 1 2 ಇದೇ ರೀತಿ 8 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಓಕೆ, ನೋಡಿ 8 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಓಕೆ, 2 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಶೆ 1, ಲಾಸ್ಟ್ ಚೈನಲ್ಲೊಂದು 2 ಸಿಂಗಲ್ ಕ್ರೋಶೆ ಮತ್ತು ಲಾಸ್ಟ್ ಚೈನಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಓಕೆ, ಇವಾಗ ಈ ವಯರನ್ನು ಕೆಳಗಡೆ ಒಂದಿಷ್ಟು ಬಿಟ್ಟು ಇಲ್ಲಿವಾಗ ಬೆಂಡ್ ಮಾಡ್ಕೊಳ್ಳಿ. ಬೆಂಡ್ ಮಾಡಿಕೊಂಡು ಈ ಥ್ರೆಡ್ಡನ್ನು ಇದರಲ್ಲೇ ಜೊತೆ ಹಿಡ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಲಾಸ್ಟ್ ಚೈನಲ್ಲಿ. ನೆಕ್ಸ್ಟ್ ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ. ಸಾರಿ 2 ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. One, 2. ನೆಕ್ಸ್ಟು 2 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 1, 2. ನೆಕ್ಸ್ಟ್ ಮತ್ತೆ 8 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 1, 2, ಟೋಟಲ್ 8 ಹಾಕ್ಕೊಳ್ಳಿ. ನೋಡಿ 8 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಹಾಫ್ ಡಬಲ್ ಕ್ರೋಶೆ. ಸೊ ಇಲ್ಲಿ ಕೆಳಗೆ ಹಾಫ್ ಡಬಲ್ ಕ್ರೋಶೆ. ಸ್ಟಾರ್ಟಿಂಗ್ ಏನು ಹಾಕಿದ್ರೋ ಅದೇ ರೀತಿ ನೋಡಿ ಇಲ್ಲೇನು ಹಾಕಿದ್ದೀವಿ, ಸೊ ಇಲ್ಲೂ ಅದನ್ನೇ ರಿಪೀಟ್ ಮಾಡಬೇಕು. ಈ ಲೈನಲ್ಲಿ ಏನು ರಿಪೀಟ್ ಮಾಡಿದ್ದೀವೋ ಈ ಲೈನಲ್ಲೂ ಅದೇ ರಿಪೀಟ್ ಮಾಡಬೇಕು. ಓಕೆ, 2 ಹಾಫ್ ಡಬಲ್ ಕ್ರೋಶೆ ಆದಮೇಲೆ
ಮತ್ತು ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ. ಓಕೆ, ನೆಕ್ಸ್ಟು ಈ ಚೈನಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ ಹಾಕಿ, ನೆಕ್ಸ್ಟ್ ಇಲ್ಲಿಂದ ಒಂದು ಚೈನ್ ಹಾಕಿ, ನೆಕ್ಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ. ಆವಾಗಲೇ ಫ್ಲವರಲ್ಲಿ ಮಾಡಿದ್ವಿ ಅಲ್ವಾ, ಸೊ ಅದೇ ಥರ ಒಂದು ಚೈನ್ ಹಾಕಿ ಪಕ್ಕ ಚೈನಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕಿ, ಒಂದು ಚೈನು ಪಕ್ಕ ಚೈನಲ್ಲಿ ಹೋಗಿ ಒಂದು ಸ್ಲಿಪ್ ಸ್ಟಿಚ್. ಸೊ ಪೂರ್ತಿನೂ ಇದೇ ರೀತಿ ಒಂದು ಚೈನ್ ಹಾಕೋಬೇಕು, ಒಂದು ಚೈನಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕಬೇಕು, ಒಂದು ಚೈನು ಪ್ರತಿ ಚೈನಲ್ಲೂ ಇದೇ ರೀತಿ ಕಂಟಿನ್ಯೂ ಮಾಡಿ. ಓಕೆ, ಪೂರ್ತಿನೂ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ಪೂರ್ತಿನೂ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಲಾಸ್ಟ್ ಈ ಮಿಡ್ಲಲ್ಲಿ ಇಲ್ಲಿ ಈ ಚೈನಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿಕೊಂಡು ನೋಡಿ, ಈ ಥ್ರೆಡ್ಡನ್ನು ಇದಕ್ಕಿಲ್ಲಿ ನೀಟಾಗಿ ಈ ವಯರ್ಗೆ ಕ್ಲೀನಾಗಿ ಸುತ್ತಿ. ಓಕೆ ಓಕೆ ನೋಡಿ, ಈ ರೀತಿ ಸ್ಟಿಕ್ ಬರ್ತದೆ ಉಡಾನ್ದು. ಸೊ ಅದಕ್ಕೆ ನಾನೀಗ ಇಲ್ಲಿ ಮಾಡಿಟ್ಕೊಂಡಿರೋ ಪೆಟಲ್ಸ್ ಇದೆಯಲ್ಲ, ಇದು ನೋಡಿ, ಫಸ್ಟು ಈ ಚಿಕ್ಕದನ್ನು ಈ ರೀತಿ ಗ್ಲೂ ಗನ್ನಲ್ಲಿ ಗಮ್ ಮಾಡಿ ಇದು ಮೇಲ್ಗಡೆ ಒಳಗಡೆ ಸೈಡು. ಸೊ ಇದನ್ನು ಹೀಗೆ ನೋಡಿ ಈ ರೀತಿ ಫಸ್ಟ್ ಸ್ಟೆಪ್ ಮಾಡ್ಕೋಬೇಕು. ಇದಕ್ಕೆ ಫುಲ್ಲು ನಿಮಗೆ ಎಲ್ಲೆಲ್ಲ ಗಮ್ ಬೇಕಾಗ್ತದೆ ನೋಡಿ, ಗಮ್ಮು ಹಾಕ್ಕೊಳ್ಳಿ. ಓಕೆ, ಓಕೆ, ಫಸ್ಟ್ ಹಾಕ್ಕೊಂಡು ನೆಕ್ಸ್ಟ್ ಎರಡನೇ ತೊಗೊಂಡು ಅದನ್ನು ಹೀಗೆ ಈ ಸೈಡಿಂದ, ಈ ಕಡೆ ಸೈಡ್ ಇದೆಯಲ್ಲ, ಈ ಕಡೆ ಸೈಡಿಂದ ಹೀಗೆ ಕವರ್ ಮಾಡಬೇಕು. ಓಕೆ, ಇದಕ್ಕೂ ಸಹ ಎರಡು ಸೈಡ್ ಗಮ್ ಹಾಕ್ಕೊಳ್ಳಿ. ಈ ರೀತಿ ನೆಕ್ಸ್ಟು ಇನ್ನೊಂದು ಇದೆಯಲ್ಲ, ಅದನ್ನು ಈ ಸೈಡು ಈ ಸೈಡಲ್ಲಿ ಕೊಡಿ. ಹೀಗೆ ಇನ್ನೊಂದು ಸ್ಮಾಲ್ ಸೈಜ್ ಇದೆಯಲ್ಲ, ಅದನ್ನು ಈ ಸೈಡ್ ಕೊಡಬೇಕಾಗ್ತದೆ. ಓಕೆ, ನೋಡಿ ಈ ರೀತಿ ಹಾಕ್ಕೊಂಡು ನೆಕ್ಸ್ಟು ಇದು ಸಹ ಈ ರೀತಿ ಎರಡು
ಎರಡು ಪೆಟಲ್ ಈ ಥರ ಮಿಡಲ್ ಗ್ಯಾಪ್ ಬರುತ್ತೆ ನೋಡಿ, ಈ ರೀತಿ ಕಾಣಿಸ್ತದ, ಇಲ್ಲಿ ಈ ಥರ ಇಲ್ಲಿ ಇರೋ ಅಲ್ಲಿಗೆ ಈ ಥರ ಪೆಟಲ್ಗಳನ್ನು ಹೀಗೆ ಕೊಟ್ಕೊಂಡು ಗಮ್ ಮಾಡ್ಕೊಳ್ತಾ ಹೋಗಿ. ಓಕೆ, ಸೊ ನನ್ನದು ಪೂರ್ತಿ ಗಮ್ ಮಾಡೋ ತನಕ ನಿಮಗೆ ವಿಡಿಯೋ ಮಾಡ್ತಾಯಿದ್ರೆ ಅದು ಲೆಂತಿ ಆಗ್ತದೆ. ಸೊ ಏನಿಲ್ಲ, ಹೀಗೆ ಜಸ್ಟ್ ಈ ಸೈಡ್ ಗಮ್ ಮಾಡ್ಕೊಳ್ಳಿ, ಹೀಗೆ ಹಾಕಿಬಿಡಿ. ಓಕೆ, ಮತ್ತು ಈ ಕಡೆ ಸೈಡಿಂದ ಕವರ್ ಮಾಡಬೇಕು ಇದನ್ನು. ನೆಕ್ಸ್ಟು ಇದನ್ನು ತಗೊಂಡು ಇದೆರಡರ ಮಿಡ್ಲಲ್ಲಿ ಹೀಗೆ ಹಾಕಬೇಕು. ಅದರ ನೆಕ್ಸ್ಟು ಲಾಸ್ಟ್ ಪೆಟಲ್ ಒಂದು ಇದೆಯಲ್ಲ ಅದನ್ನು ಈ ಸೈಡಿಂದ ಹಾಕಿ ನೀಟಾಗಿ ಗಮ್ ಮಾಡ್ಕೊಳ್ಳಿ. ಓಕೆ, ಇದೇ ರೀತಿ, ಏನೂ ಚೇಂಜಸ್ ಇಲ್ಲ. ಓಕೆ ನೋಡಿ, ಈ ರೀತಿ ಫುಲ್ಲು ಸ್ಟಿಕ್ಕಿಗೆ ಗಮ್ ಮಾಡ್ಕೊಂಡ್ಮೇಲೆ ಈ ರೀತಿ ಪೂರ್ತಿನೂ. ಸೊ ನೆಕ್ಸ್ಟು ಇಲ್ಲಿದು ರೆಡಿ ಮಾಡಿಟ್ಕೊಂಡಿದ್ದೀವಲ್ವ, ಇದನ್ನು ನೋಡಿ ಈ ಮಿಡಲ್ ಗ್ಯಾಪಲ್ಲಿ ಹೀಗೆ ಹಾಕಿಬಿಟ್ಟು ಇಲ್ಲಿ ಸಹ ನೋಡಿ ಈ ರೀತಿ ಗಮ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಸ್ವಲ್ಪ ಗಮ್ ಮಾಡಿಬಿಟ್ಟು ಫುಲ್ ಹೀಗೆ ಮಾಡಬೇಡಿ, ಇಷ್ಟು ಗಮ್ ಮಾಡಿ ಬಿಟ್ಟರೆ ಸಾಕಾಗ್ತದೆ. ಓಕೆ, ಇಲ್ಲಿ ಫುಲ್ ಗಮ್ ಮಾಡ್ಕೊಳ್ಳಿ. ಓಕೆ, ನೀಟಾಗಿ ಗಮ್ ಮಾಡಿಬಿಟ್ಟು ಇದ್ರ ನೆಕ್ಸ್ಟು ಇದು ಗಮ್ ಆದಮೇಲೆ ನೆಕ್ಸ್ಟು ಈ ಸ್ಟಿಕ್ಕಿಗೆ ಈ ಗ್ರೀನ್ ಕಲರ್ ಥ್ರೆಡ್ ಇದೆಯಲ್ವ, ಸೊ ಇದನ್ನು ನೀಟಾಗಿ ಹೀಗೆ ಪೂರ್ತಿನೂ ಹೀಗೆ ಸುತ್ತಬೇಕು. ಓಕೆ, ಸ್ವಲ್ಪನೂ ಎಲ್ಲೂ ಕಾಣಿಸ್ತಾ ಇರೋ ಹಾಗೆ ನೀಟಾಗಿ ಫುಲ್ಲು ಈ ಥ್ರೆಡ್ಡನ್ನು ಸುತ್ಕೊಳ್ಳಿ. ಓಕೆ ನೋಡಿ, ಈ ರೀತಿ ನೀಟಾಗಿ ಇದನ್ನು ಉಲಾನ್ ಸುತ್ತಬಿಟ್ಟು ಇಲ್ಲಿ ಗಮ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಈ ರೀತಿ ಲೀಪ್ ಮಾಡಿಟ್ಕೊಂಡಿದ್ದೀವಲ್ವ, ಸೊ ಇದನ್ನು ಕೂಡ ನಿಮಗೆ ಹೇಗೆ ಬೇಕೋ ಹಾಗೆ ನೋಡಿಬಿಟ್ಟು ಒಂದು ಸೈಡ್ ಒಂದು ಇಟ್ಕೊಳ್ಳೋದಾದರೂ ಓಕೆ, ಎರಡು ಒಂದೇ ಸೈಡ್ ಆದರೂ ಓಕೆ. ನೋಡಿ ನೀವು ಈ ರೀತಿ ಇಟ್ಬಿಟ್ಟು ಇದಕ್ಕೂ ಸಹ ಗ್ರೀನ್ ಕಲರ್ ಥ್ರೆಡ್ ಸುತ್ಕೊಳ್ಳಿ. ನೀಟಾಗಿ ಸುತ್ತಿಬಿಟ್ರೆ ಸುತ್ತಿ ನೀವು ಈ ಲೀಫ್ನ ಸ್ವಲ್ಪ ಬೆಂಡ್ ಮಾಡ್ಬೋದು. ಓಕೆ, ಸ್ವಲ್ಪ ಇವಾಗಿದ್ದು ಗಮ್ ಹಾಕಿರೋದು ಸ್ವಲ್ಪ ಡ್ರೈ ಆಗಲಿ, ಆಮೇಲೆ ಸ್ವಲ್ಪ ಹೊರಗಡೆ ಈ ವೈಟ್ ಇರೋದನ್ನೆಲ್ಲ ಗಮ್ಮು ತೆಕ್ಕೋಬಿಡಿ. ಓಕೆ, ಒಣಗಿದ ಮೇಲೆ ಸೊ ಇದನ್ನು ಕೂಡ ನೀಟಾಗಿ ಈಗ ಥ್ರೆಡ್ಡಲ್ಲಿ ಸುತ್ಕೊಳ್ಳಿ. ನೋಡಿ, ಇದನ್ನು ಸಹ ಇಲ್ಲಿ ನೀಟಾಗಿ ಗಮ್ ಮಾಡ್ಕೊಳ್ಳಿ. ಓಕೆ, ಗಮ್ ಮಾಡಿಕೊಂಡು ಇದನ್ನು ನಾನು ಹೀಗೆ ಕೊಟ್ಟಿದ್ದೀನಿ, ನೀವು ಇದನ್ನು ಹೇಗೆ ಬೇಕಿದ್ರೂ ಕೊಡ್ಬೋದು. ಓಕೆ, ಸೊ ಸ್ವಲ್ಪ ಲೀಫ್ ಹೀಗೆ ಬೆಂಡ್ ಮಾಡಿ ನೋಡಿ, ರೆಡ್ ರೋಸು ರೆಡಿ ಆಯಿತು. ಪರ್ಫೆಕ್ಟಾಗಿ ನೀಟಾಗಿ ರೆಡಿ ಆಯಿತು. ನೋಡಿ ರೆಡಿ ಆಯಿತು ಫ್ಲವರು. ತುಂಬ ನೀಟಾಗಿ ಬಂದಿದೆ ನೋಡಿ. ಸೊ ಇಲ್ಲಿ ಇದೊಂದು ಫ್ಲವರು, ಇದು ಬೇರೆ ಟೈಪಲ್ಲಿ ಮಾಡೋದು, ಸೊ ಇದು ಬೇರೆ ಟೈಪಲ್ಲಿ ಮಾಡೋದು. ಎರಡೂ ಸಹ ಇದು ವಿಡಿಯೋ ಅಪ್ಲೋಡ್ ಆಗಿದೆ. ಇದು ನಿಮಗೆ ವಿಡಿಯೋ ಹೇಗಿದೆ, ಇಷ್ಟ ಆಯ್ತಾ ಡಿಸೈನು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಓಕೆ, ಸೊ ಇದು ಗಮ್ಮೆಲ್ಲ ಒಣಗಿದ ಮೇಲೆ ಸ್ವಲ್ಪ ಈ ವೈಟ್ ಇರೋದನ್ನೆಲ್ಲ ತೆಕ್ಕೊಂಡ್ಬಿಡಿ, ನೀಟಾಗಿ ಫಿನಿಶಿಂಗ್ ಇರುತ್ತೆ. ಓಕೆ, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.